ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ನವೋದಯ ಇಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆಯಾಗಿರುತ್ತದೆ. ಹೌದು, ಈಗಾಗಲೇ ಯಾವ ರೀತಿಯಾಗಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ರಿಸಲ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿರ್ತೀನಿ, ತಾವು ಕೂಡ ವೀಕ್ಷಿಸಬಹುದಾಗಿರುತ್ತದೆ. ಇನ್ನು ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿಲ್ಲ ಎನ್ನುವಂಥವರು ಇಲ್ಲಿ ತಾವು ನಿರಾಶರಾಗಬಾರದು. ಇಲ್ಲಿ ಅವಕಾಶಗಳು ಇಲ್ಲಿ ಸಾಕಷ್ಟು ಇರ್ತಾವೆ. ತಾವುಗಳು ಏನು ಮಾಡಬೇಕು, ಇಲ್ಲಿ ಸೆಕೆಂಡ್ ಲಿಸ್ಟಿಗೂ ಕೂಡ ಇಲ್ಲಿ ಅವಕಾಶಗಳಿದ್ದಾವೆ. ಅಂದರೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರೇ ತಿಳಿಸಿದಂತೆ ಇಲ್ಲಿ 2 ವೇಟಿಂಗ್ ಲಿಸ್ಟ್ಗಳಿದ್ದಾವೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ಸೆಕೆಂಡ್ ಲಿಸ್ಟು ಅಥವಾ ಥರ್ಡ್ ಲಿಸ್ಟು ಇಲ್ಲಿ ಯಾವ ರೀತಿ ಬಿಡುಗಡೆ ಆಗ್ಬೋದು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಮೊದಲು ಆಲ್ ದ ಬೆಸ್ಟ್ ಹೇಳ್ತೀವಿ ಮತ್ತು ಅಡ್ಮಿಷನ್ ಮಾಡಿ ಅಂತ ಕೂಡ ತಿಳಿಸ್ತೀನಿ. ಒಂದು ವೇಳೆ ತಾವು ಇಲ್ಲಿ ಅಡ್ಮಿಷನ್ ಮಾಡದೆ ಹೋದರೆ ಮುಂದೇನಾಗ್ಬೋದು ಇಲ್ಲಿ ಮತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ನವೋದಯ ಪ್ರವೇಶ ಪರೀಕ್ಷೆ ಸೆಕೆಂಡ್ ಲಿಸ್ಟ್ನಲ್ಲಿ ಆಯ್ಕೆ ಆಗಬಹುದಾದಂತಹ ಸಾಧ್ಯತೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ತಿಳಿಸಿದಂತೆ ಈ ಕೆಳಕಂಡ ಎಲ್ಲ ಅಂಶಗಳ ಅನುಸಾರ ಸೂಕ್ತ ದಾಖಲೆಗಳನ್ನು ಸಲ್ಲಿಸದೇ ಇದ್ದಲ್ಲಿ ಅಥವಾ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಇಲ್ಲಿ ಹಾಜರಾಗದೇ ಇರುವಂತಹ ಸಂದರ್ಭಗಳು ಎದುರಾದಲ್ಲಿ ಅವರ ಬದಲಿಗೆ 2 ವೇಟಿಂಗ್ ಲಿಸ್ಟ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಮೆರಿಟ್ ಹಾಗೂ ಇಲ್ಲಿ ಅವರ ಮೀಸಲಾತಿ ಅನುಸಾರ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ ಈ ಕೆಳಕಂಡ ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತವೆ. ಒಟ್ಟು ಸೀಟುಗಳ ಸಂಖ್ಯೆ 60. ಇಂದು ಬಿಡುಗಡೆಯಾದ ಆಯ್ಕೆ ಪಟ್ಟಿಯು ಎಲ್ಲ 60 ವಿದ್ಯಾರ್ಥಿಗಳದ್ದಾಗಿರುತ್ತದೆ. ಆದರೆ ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಿದ್ದು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ತಾವು ಗೈರು ಹಾಜರಾದಲ್ಲಿ ಅವರ ಆಯ್ಕೆಯು ಇಲ್ಲಿ ರದ್ದಾಗಬಹುದಾಗಿರುತ್ತದೆ. ಇಲ್ಲಿ ತಮಗೆ ಇಲ್ಲಿ ಈಗಾಗಲೇ ಏನು ಸೆಲೆಕ್ಷನ್ ಆಗಿದ್ದಾರೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ, ತಾವು ತಮಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಮೂಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಅದರೊಂದಿಗೆ ಇಲ್ಲಿ ತಮ್ಮ ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅವುಗಳನ್ನು ತಾವು ಇಲ್ಲಿ ಏನು ಸೆಲೆಕ್ಟ್ ಆಗಿದ್ರಿ, ಯಾವ ವಸತಿ ಶಾಲೆಗೆ ಸೆಲೆಕ್ಟ್ ಆಗಿದ್ರಿ ಅಲ್ಲಿಗೆ ತಮಗೆ ಕೊಟ್ಟಂಥ ದಿನಾಂಕದಂದು ಹೋಗಿ ಹಾಜರಾಗಿ ತಮ್ಮ ಇಲ್ಲಿ ಅಭ್ಯರ್ಥಿತನವನ್ನು ಇಲ್ಲಿ ಏನು ದೃಢಪಡಿಸ್ಕೊಳ್ಬೇಕಾಗುತ್ತದೆ. ಒಂದು ವೇಳೆ ತಾವು ಹಾಜರಾಗದೇ ಇದ್ದಲ್ಲಿ ತಮ್ಮ ಇಲ್ಲಿ ಸೆಲೆಕ್ಷನ್ ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ. ಇನ್ನು ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇರಬಹುದು. ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಗೈರು ಹಾಜರಾಗುವಂಥ ನಿದರ್ಶನಗಳು ಇರ್ತಾವೆ. ನಾವು ಕೂಡ ಭಾಳಷ್ಟು ನೋಡಿದ್ದೀವಿ ಈ ರೀತಿ. ಇಲ್ಲಿ ಸೆಲೆಕ್ಷನ್ ಆದವರೆಲ್ಲರೂ ಕೂಡ ಅಡ್ಮಿಷನ್ ಮಾಡ್ತಾರಂತ ಏನಿರೋದಿಲ್ಲ. ಹಾಗಾಗಿ ಇಲ್ಲಿ ಸೆಲೆಕ್ಷನ್ ಆಗದೇ ಇರೋರಿಗೆ ಇದೊಂದು ಅವಕಾಶನೂ ಕೂಡ ಹೇಳ್ಬೋದು. ಇನ್ನು ಅರ್ಜಿ ಸಲ್ಲಿಸುವಾಗ ನೀಡಿರುವಂಥ ದಾಖಲೆಗಳು ಬಹಳ ಮಹತ್ವ ಪಡೆದುಕೊಳ್ಳುತ್ತದೆ. ಯಾಕಂದರೆ ನಾನು ಮೊನ್ನೆ ಇದನ್ನು ತಮ್ಮೊಂದಿಗೆ ತಿಳಿಸಿಕೊಟ್ಟಿದ್ದೆ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ. ಇಲ್ಲಿ ಜನನ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು. ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಮತ್ತು ಆದಂತಹ ಇಲ್ಲಿ ನವೋದಯ ಶಾಲೆಯ ಜಿಲ್ಲೆಯ ವಿಳಾಸವೇ ಇರಬೇಕಾಗುತ್ತದೆ. ಈ ತಾವು ಅರ್ಜಿ ಸಲ್ಲಿಸುವಾಗ ನೀಡಿದಂಥ ವಿಳಾಸಕ್ಕೂ ಈಗ ಸಲ್ಲಿಸುವಂಥ ವಿಳಾಸಕ್ಕೂ ಸ್ವಲ್ಪ ಕೂಡ ವ್ಯತ್ಯಾಸ ಇರಬಾರ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಇದು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಾವು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ತಾವು ಸಲ್ಲಿಸದೇ ಇದ್ದಲ್ಲಿ ತಮ್ಮ ಆಯ್ಕೆ ರದ್ದಾಗಬಹುದು. ಇದನ್ನು ಕೂಡ ಗಮನಿಸಬಹುದು. ಅದೇ ರೀತಿ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಕಚೇರಿಯಿಂದ ಪಡೆದುಕೊಳ್ಬೇಕು. ಒಂದು ವೇಳೆ ತಾವು ಪಡೆದುಕೊಳ್ಳದೇ ಇದ್ದಲ್ಲಿ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಂಥವರಿಗೆ ಇಲ್ಲಿ ಆಯ್ಕೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತದೆ. ಗ್ರಾಮೀಣ ಕೋಟಾದಡಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಒಂದೇ ಒಂದು ದಿನ ಕೂಡ ನಗರ ಶಾಲೆಯಲ್ಲಿ ಕಲ್ತಿರಬಾರ್ದು. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಗ್ರಾಮೀಣ ಶಾಲೆಯಲ್ಲಿ ಕಲಿತು ಅಥವಾ ನಗರ ಶಾಲೆಯಿಂದ ಒಂದು ದಿನ ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಅಥವಾ ಪ್ರೈವೇಟ್ ಸ್ಕೂಲುಗಳಿಗೆ ಅಥವಾ ಅನ್ಎಡೆಡ್ ಸ್ಕೂಲುಗಳಿಗೆ ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಿರುವಂಥ ಉದಾಹರಣೆಗಳಿರ್ತಾವೆ. ಸೊ ಒಂದೇ ಒಂದು ದಿನ ಕೂಡ ವ್ಯತ್ಯಾಸ ಆಯಿತು ಅಂದರೆ ಅಲ್ಲಿ ತಮ್ಮ ಇಲ್ಲಿ ಸೆಲೆಕ್ಷನ್ ರದ್ದಾಗುತ್ತದೆ. ಇನ್ನು OBC ಕೋಟಾದಡಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು OBC ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ತಾವು OBC ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದಲ್ಲಿ ತಮ್ಮ ಅಭ್ಯರ್ಥಿತನ ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂತಹ ವಿಳಾಸವೇ ಕಡ್ಡಾಯವಾಗಿ ಸೆಲೆಕ್ಟ್ ಆದಂತಹ ಜಿಲ್ಲೆಯ ವಿಳಾಸ ಆಗಿರಬೇಕು. ಇಲ್ಲಿ ಬೇರೆ ಬೇರೆ ಊರುಗಳ ವಿಳಾಸ ಏನಾದರೂ ಇದ್ದಲ್ಲಿ ತಮ್ಮದು ಇಲ್ಲಿ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ವಿಶೇಷ ಚೇತನ ಅಡಿಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ವಿಶೇಷ ಚೇತನ ಪ್ರಮಾಣ ಪತ್ರ ಮತ್ತು ಅಂಗವಿಕಲ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಲೇಬೇಕಾಗಿರುತ್ತದೆ. ಇದಿಷ್ಟೇ ಅಲ್ಲದೆ ಇಲ್ಲಿ ಅಂಡರ್ಟೇಕಿಂಗ್ ಅಂತಿದೆ ಒಂದು, ಅಂದರೆ ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವ್ರದ್ದು ಒಂದು ರೂಲ್ ಇದೆ ಅಂಡರ್ಟೇಕಿಂಗ್ ಅಂಥೇಳಿ. ಅದನ್ನು ತಾವು ಇಲ್ಲಿ ಕಡ್ಡಾಯವಾಗಿ ಇಲ್ಲಿ ಸೈನ್ ಮಾಡಬೇಕಾಗುತ್ತೆ, ಒಪ್ಕೋಬೇಕಾಗುತ್ತದೆ. ಈ ರೀತಿ ಇಷ್ಟು ದಾಖಲೆಗಳನ್ನು ಸಲ್ಲಿಸದೇ ಇದ್ದಂಥ ಸಂದರ್ಭಗಳಲ್ಲಿ ಮತ್ತೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟ್ ಕೂಡ ಬರುತ್ತೆ. ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಈ ವರ್ಷದ ಅಡ್ಮಿಷನ್ ಎಲ್ಲಿವರೆಗೂ ಪ್ರೊಸೆಸ್ ಇದೆ ಅಂದರೆ ಇದು ಡಿಸೆಂಬರ್ 30ರವರೆಗೂ ಇದೆ. ಅಂದರೆ 2026 ಡಿಸೆಂಬರ್ 30ರವರೆಗೆ ಇಲ್ಲಿ ಅವಕಾಶ ಇರುತ್ತದೆ. ಅಲ್ಲಿವರೆಗೂ ಕೂಡ ಅಡ್ಮಿಷನ್ ಪ್ರೊಸೆಸ್ ನಡೀತದೆ. ಯಾರಾದರೂ ಅಡ್ಮಿಷನ್ ಮಾಡದೇ ಹೋದರೆ ಅಥವಾ ದಾಖಲೆಗಳ ಪರಿಶೀಲನೆ ಆದಮೇಲೂ ಕೂಡ ಕೆಲವು ವಿದ್ಯಾರ್ಥಿಗಳು ನಡುವೆ ಬಿಡುವಂತಹ ಇಲ್ಲಿ
ಅವಕಾಶಗಳಿರ್ತವೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮತ್ತೆ ಕೂಡ ಇಲ್ಲಿ ಈ ಸೆಲೆಕ್ಷನ್ ಲಿಸ್ಟ್ ಮತ್ತೆ ಕಂಟಿನ್ಯೂ ಆಗುತ್ತೆ, ಡಿಸೆಂಬರ್ವರೆಗೂ ಕೂಡ ಇದು ಮುಂದುವರಿಯುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಯಾರು ಆಯ್ಕೆ ಆಗಿಲ್ಲ, ಈ ರಿಸಲ್ಟ್ ಬಿಟ್ಟಾಗ ಚೆಕ್ ಮಾಡ್ಕೊಂಡಿರ್ತೀರಿ, ತಮ್ಮ ಸೆಲೆಕ್ಷನ್ ಆಗಿಲ್ಲ ಅಂತ ಏನಾದರೂ ಮಾಹಿತಿ ಬಂದಲ್ಲಿ ತಾವುಗಳು ನಿರಾಶರಾಗಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದ.